ಇವತ್ತು ಬಿಡಲ್ಲ ಸುಂದರ್, ನಾನು ಕೇಳ್ತೀನಿ. ಮೋಸ ಮಾಡಿದ್ರೆ ಲೀಗಲಿ ಏನು ಆಕ್ಷನ್ ತಗೋಬೇಕು ಅಂತ ಗೊತ್ತು ನನಗೆ. ಒಂದು ಬಂದ್ಯಪ್ಪ? ಇರ್ಲಿ 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 ಹೇಳು. ಏನಾಗುಂಡು ನೀನು? ಅಲ್ಲ, ಫ್ಲೈಟ್ ಇಳಿದ ತಕ್ಷಣ ಕೆಲಸ ಅಂತ ಓಡೋಗದಾ? ಸಾರಿ ಅಜ್ಜಿ, ನನಗೆ ಲಾಸ್ಟ್ ಫೈನಾನ್ಷಿಯಲ್ ಇರೋದು ಬೇಕು, ಅರ್ಥ ಆಯ್ತಾ? ಕಳಿಸಿ. ಓಕೆ. ಇವಳೆ ಬಾಯ್ಲೆ, ಇವತ್ತು ಯಾಕೋ ಟೆನ್ಷನ್ನಲ್ಲಿದ್ದಾಗಿದ್ದಾನೆ. ಈ ಅಡುಗೆ ಎಲ್ಲ ರೆಡಿ ಇದೆಯಲ್ಲ, ಅಲ್ಲಿ ರೂಮ್ಗೆ ತೊಗೊಂಡೋಗಿ ಕೊಟ್ಬಿಡು, ಅಲ್ಲೇ ಊಟ ಮಾಡಲಿ. ಹೋಗು 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 ಹೋಗು. ಗೌತಮ್ ಅವರೇ, ಬನ್ನಿ ಊಟ ಮಾಡಿ. ನಂಗೆ ಊಟ ಬೇಡ. ಅಲ್ಲ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನೇ ಇದ್ರೂ ಊಟದ ಮೇಲೆ ತೋರಿಸ್ಬೇಡಿ ಪ್ಲೀಸ್. ಬನ್ನಿ. ದಯವಿಟ್ಟು ನನಗೆ ಉಪದೇಶ ಮಾಡಕ್ಕೆ ಬರಬೇಡಿ. ನನಗಿಷ್ಟ ಆಗಲ್ಲ, ಅದರ ಅಗತ್ಯನೂ ನನಗಿಲ್ಲ. ನನಗೆ ನನ್ನದೇ ಆದ 1000 ಟೆನ್ಷನ್ ಇದೆ. ನನ್ನ ತಲೆ ತಿಂದೆ, ನೀವು ಊಟ ಮಾಡೋಕೆ ಹೋಗಿ ಮಲ್ಕೊಳ್ಳಿ. ಹೀಗೆ ಹೇಳಿದ್ರೆ ಹೇಗೆ? ಅಜ್ಜಿ ಹೇಳಿದ್ರು ನಿಮಗೆ ಊಟ ಕೊಡಬೇಕು ಅಂತ. ಈಗ ನೀವು ತಿಂದರೆ ಇದ್ರೆ ನಾನು ಏನಂತ ಹೇಳಿ? ನಾನು ಒಂದು ಸರ್ತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ನೋಡಿ, ನೀವು ಟಯರ್ಡ್ ಆಗಿರ್ತೀರ, ಪ್ಲೀಸ್ ಒಂದು 4 ತುತ್ತಾದರೂ ತಿನ್ನಿ. ಬನ್ನಿ. ನಾನು ಊಟ ಮಾಡಲಿ ಬಿಡಲಿ, ಏನು ಪ್ರಳಯ ಆಗಲ್ಲ. ಅಲ್ಲ, ಈಗ ಏನಾಯಿತು ಅಂತ? ಒಂದಲ್ಲ ಎರಡಲ್ಲ 25 ಕೋಟಿ, 25 crores ಮಿಸ್ಪ್ಲೇಸ್ ಆಗಿದೆ. ಯಾರಿಂದ ಆಯಿತು, ಏನಾಯಿತು, ಹೇಗಾಯಿತು, ಏನು ಗೊತ್ತಾಗ್ತಾ ಇಲ್ಲ. ಇಂಥ ಟೈಮಲ್ಲಿ ನಾನು ನೆಮ್ಮದಿಯಾಗಿ ಊಟ ಮಾಡ್ತಾ ಕೂತಿರಲ್ಲ, ಹೇಗೆ ಊಟ ಮಾಡಲಿ ಹೇಳಿ? ನನ್ನ ಜಾಗದಲ್ಲಿ ನೀವಿದ್ದೀರಿ, ಏನು ಮಾಡ್ತಾ ಇದ್ರಿ ಹೇಳಿ? ನೋಡಿ, ನಾವಿಬ್ಬರು ಒಂದೇ ಮನೇಲಿರ್ಬೋದು, ಒಂದೇ ರೂಮಲ್ಲೂ ಇರ್ಬೋದು, ಆದರೆ ನಾವಿಬ್ಬರು ಒಪ್ಕೊಂಡು ಎಳ್ಕೊಂಡಿರೋ ಒಂದು ಇನ್ವಿಸಿಬಲ್ ಲೈನ್ ಇದೆ. ಅದನ್ನು ಮರಿಬೇಡಿ. ಈ ಕನ್ಸರ್ನ್ ತೋರ್ಸೋ ನೆಪದಲ್ಲಿ ಫೋರ್ಸ್ ಮಾಡೋದು, ಉಪದೇಶ ಕೊಡೋದು ಯಾವುದು ನನಗೆ ಇಷ್ಟ ಆಗಲ್ಲ. ಮಾಡಬೇಡಿ. ನಿಮ್ಮ ಲೈಫ್ ನಿಮಗೆ, ನನ್ನ ಲೈಫ್ ನನಗೆ. ನಿನ್ನೆ ಮೀಟ್ ಮಾಡಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತು. ಬಟ್ ಇವಾಗ ನೋಡು ಹೇಗಾಗ್ಬಿಟ್ಟಿದ್ಯಾ ಅಂತ. ಇದನ್ನೆಲ್ಲ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ದಿ ಮೋಸ್ಟ್ ಫನ್ನಿ ಪಾರ್ಟ್ ಏನಂದರೆ, ಈಗ ನೀನು ಇದೆಯಲ್ಲ ಅಪಾರ್ಟ್ಮೆಂಟ್ ಅಂತ, ಎಷ್ಟೋ ಅಪಾರ್ಟ್ಮೆಂಟ್ನ ನಿಮ್ಮ ಅಣ್ಣನ ಕಂಪನಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅಂಥ ಫ್ಯಾಮಿಲಿಯಿಂದ ಬಂದವಳು ನೀನು. ಬಟ್ ಈಗ ತೀರಾ ಆರ್ಡಿನರಿ ಲೈಫ್ನ ಲೀಡ್ ಮಾಡ್ತಿದ್ಯಾ ಮಹಿ. ಸಾಲದು ಅಂತ ಅವ್ರು ಕೊಡೋ ಟಾರ್ಚರ್ ಬೇರೆ. ನಿನಗೆ ನೆನಪಿದ್ಯಾ ಮಹಿ, ಅವತ್ತು ಪಬ್ಬಲ್ಲಿ ಯಾರೋ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದ ಅಂತ ಅವನ್ನ ಆಚೆ ಹಾಕಿ ಇಡೀ ಪಬ್ನೇ ಬುಕ್ ಮಾಡಿಕೊಂಡು ಪಾರ್ಟಿ ಮಾಡ್ದವಳು ನೀನು. ಅಂಥ ಸ್ಟೇಟಸ್ ನಿಂದು. ಬಟ್ ಈಗ ಐ ಪಿಟಿ ಯು ಮಹಿ. ಗೆಟ್ ಅ ಲೈಫ್. ಟೇಕ್ ಕೇರ್ ಮಹಿ. ನೀನೇನು ಬೇಕಾದರೂ ಮಾಡ್ಕೊ, ಅದು ನಿನ್ನಿಷ್ಟ. ನಿನ್ನ ದಾರಿನ ನೀನು ನೋಡಿಕೊಂಡು ನನಗೆ ತಲೆನೋವು ಕೊಡ್ದಿರೋ ಹಾಗೆ ಬದುಕೋ. ಛೇ, ಏನು ನಡೀತಿದೆ ನನ್ನ ಲೈಫಲ್ಲಿ? ಆಫ್ಟರ್ ಆಲ್ ಒಂದು ಪಾರ್ಟಿ ಮಾಡೋ ಫ್ರೀಡಮ್ಮು ಇಲ್ವಾ ನನಗೆ? ಇಷ್ಟೊತ್ತಾದರೂ ಒಬ್ಬನೇ ಕುಡಿತಾ ಕೂತಿದ್ಯಾ? ನನ್ನನ್ನು ಕಂಪ್ನಿಗೆ ಕರೀಲಿಲ್ಲ. ಅಷ್ಟೊಂದು ದುಃಖನೇನೋ ನಿನಗೆ? ನೀನು ನೋಡಿದ್ರೆ ಏನೋ ಸಮಸ್ಯೆ ಇದೆ ಅನಿಸುತ್ತೆ. ಏನದು? ಯಾಕೆ ಮಾಮ್ಸ್ ಸಿಕ್ತಾಗೆಲ್ಲ ಬರೀ ಇದೇ ಪ್ರಶ್ನೆ ಕೇಳ್ತಿರ್ತೀಯಲ್ಲ. ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಮಾಮ್ಸ್, ನಾನು ಆರಾಮಾಗಿದ್ದೀನಿ. ಎವ್ರಿಥಿಂಗ್ ಇಸ್ ಫೈನ್. ಅಳೆಮಯ್ಯ, ನಾನು ಕೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅಂತಲ್ಲ, ನೀನಾಗೆ ನೀನು ಬಾಯ್ಬಿಟ್ಟು ಹೇಳು ಅಂತ. ಏನು ಇಲ್ಲ ಅಂದಮೇಲೆ ಇನ್ನೇನು ಹೇಳಿ ಮಾಮ್ಸ್ ನಾನಿನ ಹತ್ರ? ಸಾಕು ಬಿಡು ಅಳಿಮಯ್ಯ, ಎಷ್ಟು ಅಂತ ಮುಚ್ಚಿರ್ತೀಯ? ನೀನು ಅಣ್ಣ ಗೌತಮ್ ಕಂಪ್ನಿಲಿ ಅದು ಇದು ಅಂತ ಏನೋ ಮಾಡೋಕ್ಕೆ ಶುರು ಮಾಡಿದ್ದಾನೆ, ಅದು ನಿನಗೆ ಗೊತ್ತಾಗಿದೆ.
ಅದಕ್ಕೆ ತಾನೇ ಟೆನ್ಷನ್. ಮಾಮ್ಸ್ ಮಾಮ್ಸ್ ನಿಂಗೇನು ವಿಷಯ ಗೊತ್ತಾಯ್ತು? ಹಾಂ ಹೇಳು ಪ್ಲೀಸ್. ಅಳೆವಯ್ಯ, ನೀನು ಈಗ ಗೌತಮ್ ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಹಿಂದೆ ಹುಡುಗರನ್ನು ಬಿಟ್ಟಿದೀಯ. ನಾನು 25-30 ವರ್ಷದ ಹಿಂದಿನಿಂದಲೂ ಗೌತಮನ್ನು ಮಾನಿಟರ್ ಮಾಡ್ತಾನೇ ಇದ್ದೀನಿ. ಇಲ್ಲ ಅಂದರೆ ನನ್ನ ತಂಗಿ ಮಕ್ಕಳನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯನೇನು? ನನಗೆ ಗೊತ್ತಿಲ್ಲದಿರೋದು ಯಾವುದೂ ಇಲ್ಲ ಅಳಿಮಯ್ಯ. ಅಕಸ್ಮಾತ್ ಗೊತ್ತಿಲ್ಲ ಅಂದರೂ ಗೊತ್ತಾಗಿಸ್ಕೊಳ್ಳೋದೆ ಬಿಡೋದಿಲ್ಲ. ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳು, ಅದರಿಂದ ಹೆಂಗೆ ಬಚಾವಾಗೋದು ಅಂತ ನಾನು ಹೇಳ್ತೀನಿ. ಇಷ್ಟು ಕೇಳಿದ ಮೇಲೂ ಅದು ಯಾಕೋ ಮುಚ್ಚಿಟ್ಕೋತಾ ಇದೀಯಾ? ನೀನು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ. ಏನೂ ಇಲ್ಲ ಮಾಮ್ಸ್, ಹೇಳಿದ್ನಲ್ಲ ಎವ್ರಿಥಿಂಗ್ ಇಸ್ ಫೈನ್, ಏನೂ ಇಲ್ಲ ಅಂಥದ್ದೇನೂ ಇಲ್ಲ. ನೋ ಇದೇ ಬೇಡ ಅಂತ ಹೇಳೋದು. ಏನೋ ಎಡವಟ್ಟು ಮಾಡ್ಕೊಂಡಿದೀಯಾ? ಮಾಮ್ಸ್ ಏನಾದರೂ ಇದ್ರೆ ತಾನೇ ಹೇಳಕ್ಕೆ, ಇದ್ದಿದ್ರೆ ಹೇಳ್ತಿರ್ಲಿಲ್ವಾ? ನಿನ್ನ ಹತ್ರ ಮುಚ್ಚಿಡ್ತೀನ ನಾನು, ನೀನು ಬೇರೆ. ಗುಡ್ ನೈಟ್. ಅಳಿಮಯ್ಯ ನೀನು ಏನೂ ಇಲ್ಲ ಅಂತ ಮುಚ್ಚಿಟ್ಟಷ್ಟು ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ನೀನು ಬಾಯಿ ಬಿಟ್ಟು ಹೇಳ್ದಿದ್ರೆ ಏನಂತೆ, ನಾನೇ ಕಂಡುಕೋತೀನಿ ಆದಷ್ಟು ಬೇಗ. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂತ, ಹಂಗಾಯ್ತು ನನ್ನ ಕತೆ. ಇದೆಲ್ಲ ಬೇಕಿತ್ತ ನನಗೆ? ಕೋಪದಲ್ಲಿ ಪೌರುಷ ತೋರ್ಸೋಕ್ಕೋಗಿ ಹಸುವಲ್ಲಿ ಒದ್ದಾಡೋಂಗಾಯ್ತು. ಹೊಟ್ಟೆಗೇನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಎಲ್ಲ ಖಾಲಿ ಇದೆ. ಓಕೆ, ಏನೋ ಒಂದು ತಿಂದು ತಣ್ಣಗೆ ಮಲ್ಕೊಂಬೇಡ. ಅದು ಆಗಲೇ ಹಸುವಾಗ್ತಾ ಇರಲಿಲ್ಲ, ಈಗ ಕೊಡಿ. ಇಟ್ಸ್ ಓಕೆ. ನಾನು ಬಿಸಿ ಮಾಡ್ಕೊಂಡು ತರ್ತೀನಿ, ನೀವು ಕೂತ್ಕೊಳ್ಳಿ. ಕೊಡಿ. ಲೈಫಲ್ಲಿ ಇಷ್ಟೊಂದು ಶಿಪೋಟ್ ಯಾವತ್ತೂ ಆಗಿರಲಿಲ್ಲ. ನಾಳೆಯಿಂದ ಹೆಂಗಪ್ಪ ಮುಖ ತೋರಿಸ್ತಿ? ಛೇ, ಎಂಥ ಕೆಲಸ ಆಗೋಯ್ತು. ಅಯ್ಯೋ ಮೇಡಮ್, ನೀವು ಕೂತ್ಕೊಳ್ಳಿ ಮೇಡಮ್, ನಾನು ಬಡಿಸ್ತೀನಿ. ಇಲ್ಲ ಪರವಾಗಿಲ್ಲ, ನಾನೇ ಬಳಸ್ತೀನಿ. ಮೇಡಮ್ ಇಟ್ಸ್ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಯು ವೆಲ್ಕಮ್. ಇದೇನ್ರಿ, ಗಂಟೆ 11:30 ಆಯ್ತು. ದಿನ 10 ಗಂಟೆಗೆಲ್ಲ ಗುರ್ರ ಅಂತ ಮಲ್ಕೊಂಡ್ಬಿಡ್ತೀರಾ? ಯಾಕೆ ಇವತ್ತು ನಿದ್ದೆ ಬಂದಿಲ್ವಾ?
ಸೊಸೆ ಇನ್ನೂ ಬಂದಿಲ್ವಲ್ಲೇ? ನಿದ್ದೆ ಹೇಗೆ ಬರುತ್ತೆ? ಅವಳು ಬರಲಿ ಬಿಡು. ಹೌದು, ನಿಂಗೆ ಫೋನ್ ಮಾಡಕ್ಕೆ ಹೇಳಿದ್ನಲ್ಲ, ಮಾಡಿದ್ಯಾ? ಅಚ್ಚಿಜೋ, ನಿಮ್ಗೆ ಹೇಳೋದನ್ನ ಮರ್ತ್ಬಿಟ್ಟೆ. ಮಾಡಿದ್ದೆ, ಅವಳು ಬ್ಯುಸಿ ಅನ್ಸುತ್ತೆ, ಫೋನ್ ತೆಗಿಲಿಲ್ಲ. ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಾಡಕ್ಕೆ ಹೋಗ್ಲಿಲ್ಲ ರೀ. ಈಗ ಇನ್ನೊಂದ್ಸಲಿ ಮಾಡಿ ಬರ್ತೀನಿ ರೀ. ಅತ್ತೆ ಹಾಯ್ ಹಾಯ್. ನೋಡಿ ಬಂದು ಈಗಷ್ಟೇ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ, ನೀನು ಪ್ರತ್ಯಕ್ಷ ಆಗ್ಬಿಟ್ಟೆ. ಸಾರಿ ಅತ್ತೆ, ನೀವು ಫೋನ್ ಮಾಡಿದಾಗ ಬ್ಯುಸಿ ಇದ್ದೆ, ಮತ್ತೆ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಪರವಾಗಿಲ್ಲಮ್ಮ, ನಿನ್ನ ಕಷ್ಟ ನನಗೆ ಅರ್ಥ ಆಗತ್ತೆ. ಥ್ಯಾಂಕ್ ಯು ಅತ್ತೆ. ನನ್ನ ಮುದ್ದೆ ಸೊಸೆ ಬಂಗಾರಿ. ಮಹಿಮಾ, ಯಾಕಮ್ಮ ಇಷ್ಟು ಲೇಟು? ನೀವೇನ್ರಿ ಹೀಗೆ ಕೇಳ್ತೀರಾ? ಇವಳೇನು ಸುಮ್ಮನೆ ಲೇಟಾಗಿ ಬರ್ತಾಳಾ? ಕೆಲಸ ಇರಬೇಕು, ಅದಕ್ಕೆ ಲೇಟಾಗಿ ಬಂದಿದ್ದಾಳೆ. ಹಾಂ ಹಾಂ ರೀ, ನಾನು ಇಟ್ಕೊಂಡಿರೋ ಒಂದು ಚಿಕ್ಕ ಬಾಟಿಗೆ ಬರೋ ಮತ್ತೊಂದು ಕಸ್ಟಮರೇ 100 ಪ್ರಶ್ನೆ ಕೇಳ್ತಾರೆ. ಇನ್ನು ನನ್ನ ಸೊಸೆ ಅಷ್ಟು ದೊಡ್ಡ ಸ್ಟುಡಿಯೋ ಇಟ್ಕೊಂಡಿದ್ದಾಳೆ, 16 ಜನಕ್ಕೆ ಕೆಲಸ ಕೊಟ್ಟಿದ್ದಾಳೆ. ಬ್ಯುಸಿ ಇರಲ್ವಾ ಮತ್ತೆ? ಸಾರಿ ಮಾವ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು, ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಸಾರಿ, ನಾನು ನಿಮ್ಮನ್ನೆಲ್ಲ ವೆಯ್ಟ್ ಮಾಡಿಸ್ಬಿಟ್ಟೆ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ? ನಿನಗೆ ನನ್ನ ಫುಲ್ ಸಪೋರ್ಟ್ ಇದೆ. ನೀನು ಎಷ್ಟೊತ್ತಿಗಾದ್ರೂ ಹೋಗು, ಎಷ್ಟೊತ್ತಿಗಾದ್ರೂ ಬಾ. ನನಗಂತೂ ನಿನ್ನ ಕೆಲಸದ ಬಗ್ಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ಸ್ ಅತ್ತೆ. ಸದ್ಯ ನನ್ನನ್ನು ಗಾರ್ಡ್ ಮಾಡೋದಕ್ಕೆ ಅತ್ತೆ ಅನ್ನೋ ಅಡ್ವೊಕೇಟ್ ಇದ್ದಾರೆ, ಎಲ್ಲನೂ ಇವರೇ ನೋಡ್ಕೋತಾರೆ. ಮಂದಾಕಿನಿ, ಆದರೂ ಏನ್ರಿ ಆದ್ರೂ? ಅಲ್ಲ, ಒಂದು ಮಾತು ಹೇಳಿ, ಈಗ ನಮ್ಮ ಜೀವ ಲೇಟಾಗಿ ಬಂದ್ರೆ ನೀವು ತಲೆ ಕೆಡ್ಸ್ಕೊತೀರಾ? ಇಲ್ಲ ತಾನೆ? ಸೊಸೆನು ಮಗನ್ ತರಾನೆ. ಈಗೆಲ್ಲ ಗಂಡು ಹೆಣ್ಣು ಈಕ್ವಲ್, ನೋ ಡಿಫ್ರೆನ್ಸ್. ಓಕೆ, ಸ್ವಲ್ಪ ಅಪ್ಡೇಟ್ ಆಗಿ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಮಂದಾಕಿನಿ. ನಾನೇನು ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಮಹಿಮನ್ ಸಾಮರ್ಥ್ಯದ ಬಗ್ಗೆ ನನಗೂ ಅಪಾರವಾದ ಗೌರವ, ನಂಬಿಕೆ ಇದೆ. ಮತ್ತಿನ್ನೇನ್ರಿ ಸಮಸ್ಯೆ? ಕೆಲಸದ ಜೊತೆಗೆ ಆರೋಗ್ಯ ನೋಡ್ಕೋಬೇಕಲ್ವಾ? ಈ ವಯಸ್ಸಲ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಹೆಚ್ಚು ವರ್ಷ ಕೆಲಸ ಮಾಡ್ಬೋದಲ್ವಾ? ಎಷ್ಟೇ ಕೆಲಸದ ಒತ್ತಡ ಇದ್ರೂ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಲಿ ಅನ್ನೋದಷ್ಟೇ ನನ್ನ ಕಾಳಜಿ. ಓಕೆ ಮಾವ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. ಥ್ಯಾಂಕ್ ಯು. ಪುಟ, ಹೋಗಮ್ಮ, ಫ್ರೆಶ್ ಅಪ್ ಆಗಿ ಊಟ ಮಾಡು. ಈಗಾಗಲೇ ಲೇಟ್ ಆಗಿದೆ, ಇನ್ನು ಹೆಚ್ಚು ಲೇಟ್ ಆಗೋದು ಬೇಡ. ಇಲ್ಲ ಅತ್ತೆ, ನಂದು ಆಲ್ರೆಡಿ ಊಟ ಆಯಿತು. ಗುಡ್ ನೈಟ್ ಅತ್ತೆ. ಗುಡ್ ನೈಟ್ ಮಾವ. ಸಾರಿ ಅತ್ತೆ, ನಿನ್ನೆ ಆಗಿದ್ದ ಇನ್ಸಿಡೆಂಟ್ಗೆ ಅಟ್ಲೀಸ್ಟ್ ನೀವಾದರೂ ನನ್ನ ಬಗ್ಗೆ ಫೀಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಪರವಾಗಿ ಮಾತಾಡಿದ್ದಕ್ಕೆ. ಅಯ್ಯೋ, ಅದು ಹಾಗೆ ಬಿಡಮ್ಮ. ಲೈಟ್ ಕಂಬದ ಕೆಳಗೆ ಯಾವಾಗಲೂ ಕತ್ಲೇನೆ. ಅಕ್ಕಪಕ್ಕದವ್ರು ಇರೋದೆ ನಮ್ಮ ಕಾಲು ಎಳೆಯೋದಕ್ಕೆ. ಕಾಲು ಸುಲಭವಾಗಿ ಸಿಕ್ಕತ್ತಲ್ಲ, ಅದಕ್ಕೆ. ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ನೋಡು, ಅದಕ್ಕೆ ಮಾತಾಡ್ತಾ ಇರ್ತಾರೆ. ನಾವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನೀನೇನು ಅಂತ ನಮ್ಗೆಲ್ಲ ಗೊತ್ತು. ಹೋಗಿ ರೆಸ್ಟ್. ಮುದ್ದೆ ಸೊಸೆ. ಗುಡ್ ನೈಟ್. ನೀವು ಮಾಡಿದ್ದು ನಿಮಗೆ ಸರಿ ಅನ್ಸುತ್ತಾ? ನಿಮ್ಮ ಫ್ರಸ್ಟ್ರೇಷನು, ಕೋಪ ಯಾರ ಮೇಲೆ ತೋರಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ನನ್ನ ಮೇಲೆ ರೇಗಾಡಿದ್ರಿ. ಇಟ್ಸ್ ಓಕೆ, ಮನುಷ್ಯ ಅಂದಮೇಲೆ ಈ ಥರ ಸ್ಥಿತಿ ಬಂದೇ ಬರುತ್ತೆ. ಐ ಅಂಡರ್ಸ್ಟ್ಯಾಂಡ್. ಆದರೆ ನಾನು ಮಾಡಿದ ತಪ್ಪೇನು? ನಾನು ನಿಮ್ಮ ಕಣ್ಣಿಗೆ ಪಂಚಿಂಗ್ ಬ್ಯಾಗ್ ಥರ ಕಾಣ್ತೀನಾ? ಈಗ ಮಾತು ಬರ್ತಿಲ್ವಾ?
ಆಗ ಒಂದೇ ಒಂದು ಸೆಕೆಂಡು ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ, ಹೇಗೆ ಮಾತಾಡ್ತಿದ್ದೀನಿ, ನಾನು ಮಾತಾಡೋ ಪದಗಳನ್ನು ಕೇಳಿಸ್ಕೊಂಡು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದ್ದಿದ್ರೆ ಈ ಥರ ಮಾತಾಡದೆ ಕೂರೋ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ನನ್ನ ಮೇಲೆ ಅಷ್ಟೊಂದು ರೇಗಾಡಿದ್ರಲ್ಲ, ನನ್ನ ತಪ್ಪಾದರೂ ಏನಿದೆ? ಆಫೀಸಲ್ಲಿ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದು ನನ್ನಿಂದ ಆಯ್ತಾ? ಇಲ್ಲ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ, ನಿಮ್ಮ ಮೂಡ್ ಅಪ್ಸೆಟ್ ಆಗಿದೆ ಅಂತ ನನಗೆ ಕನಸು ಬಿದ್ದಿತ್ತಾ? ಅಷ್ಟಕ್ಕೂ ನಾನು ನಿಮ್ಮ ಮೇಲೆ ಕನ್ಸರ್ನ್ ತೋರಿಸಿದ್ದು, ಕೇರ್ ಮಾಡಿದ್ದು ನಿಮಗೋಸ್ಕರನೋ ನನಗೋಸ್ಕರನೋ ಅಲ್ಲ, ಈ ಮನೆಯವ್ರಿಗೋಸ್ಕರ. ನಾವಿಬ್ರು ಒಬ್ರಿಗೊಬ್ರು ಏನೂ ಇಲ್ಲದೆ ಇರಬಹುದು, ಆದರೆ ನಾನು ಈ ಮನೆ ಸೊಸೆಯಾಗಿ ಕೆಲವಷ್ಟನ್ನ ಮಾಡಲೇಬೇಕಾಗುತ್ತೆ. ಆಗಲೇ ಯಾವುದೋ ಇನ್ವಿಸಿಬಲ್ ಲೈನ್ ಅಂದ್ರಲ್ಲ, ಇನ್ವಿಸಿಬಲ್ ಲೈನ್ ಅಷ್ಟೇ ಅಲ್ಲ ಮಿಸ್ಟರ್ ಗೌತಮ್ ಅವರೇ, ನಾನು ನಮ್ಮ ಮಧ್ಯೆ ಒಂದು ದೊಡ್ಡ ಗೋಡೆನೇ ಕಟ್ಕೊಂಡು ಬದುಕ್ತಿದ್ದೀನಿ. ಯಾವ ನಿರೀಕ್ಷೆನೂ ಇರಬಾರ್ದು ಅಂತ ಒಂದು ಸಣ್ಣ ಕಿಟಕಿ ಕೂಡ ಇಟ್ಟಿಲ್ಲ. ಆ ಕ್ಲಾರಿಟಿ ನನಗಿದೆ. ನಾನು ಹೇಳಿದೆಲ್ಲ ಹೇಳಿ ಮುಗಿಸಿದ್ದೀನಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಗುಡ್ ನೈಟ್. ಯಾಕೆ ಮಹಿ ರಾತ್ರಿ ಲೇಟಾಗಿ ಬಂದೆ? ಕೆಲಸ ಮುಗಿಸ್ಕೊಂಡು ಮನೆಗೆ ಲೇಟಾಗಿ ಬರೋದಕ್ಕೂ ಕ್ವೆಶ್ಚನ್ ಮಾಡಬೇಕಾ? ಲೇಟ್ ಆಯಿತು ಅದನ್ನೆಲ್ಲ ಇಶ್ಯೂ ಮಾಡಬೇಕಾ? ಇಶ್ಯೂ ಮಾಡ್ತಿಲ್ಲ, ಯಾಕೆ ಹಾಗೆ ಅನ್ಕೋತೀಯಾ? ಮತ್ತೆ ಯಾಕೆ ಕೇಳ್ತಿದ್ಯಾ? ಲೇಟಾಗಿ ಬರೋದು ಮಿಸ್ಟೇಕಾ? ಹಾಗಂತಲ್ಲ, ಇದೊಂಥರ ಸೆಂಟಿಮೆಂಟ್ ಅನ್ಕೋ. ಸೆಂಟಿಮೆಂಟಾ? ಸೆಂಟಿಮೆಂಟ್ 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 ಪ್ರತಿಯೊಂದಕ್ಕೂ ಸೆಂಟಿಮೆಂಟ್. ಟೂ ಮೆನಿ ಸೆಂಟಿಮೆಂಟ್ಸ್. ಎಸ್, ಟೂ ಮೆನಿ ಸೆಂಟಿಮೆಂಟ್ಸ್. ಅದಿದ್ರೇ ಅಲ್ವಾ ಜೀವನ ಚೆನ್ನಾಗಿರೋದು. ನೋಡು ಮಹಿ, ನಿನಗೆ ಮೊದಲೇ ನಮ್ಮ ಮನೆಯವ್ರ ಬಗ್ಗೆ ಹೇಳಿದ್ವಿ. ಬೆಳಿಗ್ಗೆ ತಿಂಡಿಗೆ ಜೊತೆಗಿಲ್ಲದೆ ಇದ್ರೂ ರಾತ್ರಿ ಊಟಕ್ಕೆ ನಾವೆಲ್ಲ ಜೊತೆಗೇ ಇರ್ತಿದ್ವಿ. ಅವತ್ತಿನ ದಿನ ಏನಾಯಿತು, ಹೇಗಿತ್ತು, ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ. ಆ ಟೈಮ್ನಲ್ಲಿ ನೀನು ಇರಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ. ನನಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವಾ? ನಿನಗೆ ಗೊತ್ತಲ್ವಾ ಜೀವ, ನನ್ನ ಲೈಫ್ ಸ್ಟೈಲ್, ನನ್ನ ಪ್ರೊಫೆಷನ್ ಹೇಗೆ ಅಂತ. ಲೇಟ್ ನೈಟ್ ಮೀಟಿಂಗ್ಸ್ ಇರುತ್ತೆ, ಪಾರ್ಟೀಸ್ ಇರುತ್ತೆ, ಬಿಕಾಸ್ ಫ್ಯಾಷನ್ ಇಂಡಸ್ಟ್ರಿ ಇರೋದೇ ಹಾಗೆ. ಅಲ್ಲಿ ಡೇ ಸ್ಟಾರ್ಟ್ ಆಗೋದೇ ಈವ್ನಿಂಗ್ ಮೇಲೆ. ಸೊ ನಾನು ಲೇಟ್ ನೈಟ್ ಮೀಟಿಂಗ್ಸ್ ಮುಗಿಸ್ಕೊಂಡು ಮನೆಗೆ ಬರೋ ಡೆಫಿನೆಟಾಗಿ ಲೇಟ್ ಆಗೇ ಆಗುತ್ತೆ. ಯಾರೇನು ಅಂದ್ಕೊಂಡ್ರು ನಾನು ಬರೋದೇ ಹೀಗೆ. ಪ್ಲೀಸ್ ಜೀವ, ಇದಕ್ಕೂ ಅಡ್ಜಸ್ಟ್ ಆಗೋ ಅಂತೆಲ್ಲ ಹೇಳ್ಬೇಡ. ನನ್ನ ಕೈಲಿ ಆಗಲ್ಲ, ನಾನು ಬರೋದೇ ಹೀಗೆ, ನನ್ನ ಪ್ರೊಫೆಷನ್ ಇರೋದು ಹೀಗೆ. ಅಷ್ಟಕ್ಕೂ ನೀನು ಹೀಗೆ ಇರಬೇಕು, ನಾನು ಹಾಗೆ ಇರಬೇಕು ಅಂತ ಮದುವೆ ಮುಂಚೆನೆ ಮಾತಾಡ್ಕೊಂಡ ಮದುವೆ ಆದ್ವಿ, ಇಲ್ಲ ಅಲ್ವಾ? ಮಹಿ, ಏನು ಅಂತ ಮಾತಾಡ್ತಿದ್ಯಾ? ನಿನಗೆ ನನ್ನನ್ನು ಖುಷಿಯಾಗಿ ಇಟ್ಕೊಳ್ಳೋದಕ್ಕಿಂತ ನನ್ನನ್ನು ಮ್ಯಾನೇಜ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಅಲ್ವಾ? ನಿನಗೆ ನಿನ್ನ ಜೊತೆ ನಾನು ಹೇಗಿರ್ತೀನಿ ಅನ್ನೋದಕ್ಕಿಂತ ನಿಮ್ಮ ಮನೆಯವ್ರ ಜೊತೆ ನಾನು ಹೇಗಿರ್ತೀನಿ ಅನ್ನೋದೇ ಚಿಂತೆ ಆಗಿದೆ. ನೀನು ಹೇಗಿದೆಯಾ ಅಂತ ಕೇಳೋದು ಬಿಟ್ಟು ಯಾಕೆ ಹೀಗೆ ಮಾಡಿದೆ, ಯಾಕೆ ಅದು ಮಾಡಿದೆ ಅಂತ ಕೇಳ್ತೀಯಾ? ಯಾವಾಗ ನೋಡಿದ್ರು ಕ್ವೆಶ್ಚನ್ 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 ಕ್ವೆಶ್ಚನ್, ಓನ್ಲಿ ಕ್ವೆಶ್ಚನ್ಸ್. ಅಟ್ಲೀಸ್ಟ್ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ ಜೀವ, ನಾನು ಈ ಮನೆಯಲ್ಲಿ ಹೇಗಿದ್ದೀನಿ ಅಂತ? ಕಂಫರ್ಟಬಲ್ ಆಗಿದ್ಯಾ, ಹೇಗೆ ಅನ್ನಿಸ್ತಾ ಇದೆ, ಆರ್ ಯು ಓಕೆ ಅಂತ ಒಂದ್ಸಲನಾದ್ರೂ ಕೇಳಿದ್ಯಾ? ಯಾವಾಗ್ಲೂ ನಿನಗೆ ಹೇಗೆ ಬೇಕೋ ಹಾಗೆ ನಾನಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನಾನು ನಿನ್ ಹಾಗೆ ಅಲ್ವಾ ಜೀವ? ಹುಡುಗಿ ಹೆಂಡತಿ ಆದ ತಕ್ಷಣ ಎಲ್ಲಾ ರೀತಿ ಮೆಚುರಿಟೀಸು ಬಂದ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ನೀನ್ ಇದನ್ನೆಲ್ಲ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಪ್ರತಿ ಸಲನೂ ನಂದೇ ಮಿಸ್ಟೇಕ್ ಅನ್ನೋ ಹಾಗೆ ಮಾತಾಡ್ಬೇಡ.
ಮಾತು